ಹಾಯ್ ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಸೊ ಎಲ್ಲಿಗೆ ಹೋಗ್ತಾ ಇದೀವಿ? ಹಂಪಿ. ಎಸ್, ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವ ಹಂಪಿಗೆ ಹೋಗ್ತಾ ಇದೀವಿ. ಸೊ ನಮ್ಮ ಟ್ರಾವೆಲ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಬಜೆಟ್ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಪ್ರತಿ ಸಲ ಅನ್ಕೊಂತೀವಿ, ಬಟ್ ಬಜೆಟ್ ಅಲ್ಲಿ ಆಗಲ್ಲ. ಸೊ ಅದಕ್ಕೆ ಬಜೆಟ್ ಅಲ್ಲಿ ಹೋಗ್ಬೇಕು ಅಂತ ಟ್ರೈನ್ ಎಲ್ಲ ಬುಕ್ ಮಾಡಿದೀವಿ. ಯಾವ ಟ್ರೈನ್ ಇದು? SNNR ಯಶವಂತಪುರ ಇಂದ ಹೊರಡೋ ಎಕ್ಸ್ಪ್ರೆಸ್ ಟ್ರೈನ್ ಇದು. 8:30 ಇದೆ. ಸೊ ನಾವು ಸಂಜೆ 6 ಗಂಟೆಗೆ ಬಿಟ್ಟಿದ್ವಿ. ಸೊ ಯಶವಂತಪುರ 8:20 ಇಲ್ಲಿಂದ ಹೊರಡುತ್ತೆ ಅನ್ಸುತ್ತೆ. 8:20 ಇಲ್ಲಿಂದ ಹೊರಡುತ್ತೆ. ಮಾರ್ನಿಂಗ್ ಅರೌಂಡ್ 8:30 ರೀಚ್ ಆಗುತ್ತೆ ಹೊಸಪೇಟೆಯಿಂದ ಮತ್ತೆ ಹಂಪಿಗೆ ಹೋಗ್ಬೇಕು. ಸೊ ಎಲ್ಲ ಹುಡುಕಿ ಬಜೆಟ್ ಸ್ಟೇನೇ ಮಾಡಿದೀವಿ. ಸೊ ಈ ಹಂಪಿನ ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀವಿ, ಬಜೆಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡಕ್ ಆಗತ್ತಾ, ನೋಡ್ತಾ ಇರಿ, ಕಾಯ್ತಾ ಇರಿ. ಆದಷ್ಟು ಹೊರಡೆ ಊಟ ಮಾಡೋದನ್ನು ಕಮ್ಮಿ ಮಾಡಬೇಕು. ಆರೋಗ್ಯಕ್ಕೂ ಒಳ್ಳೇದಲ್ಲ, ದುಡ್ಡು ಉಳಿಯುತ್ತೆ ಅಂತ. ಸೊ ಮನೆಯಿಂದನೇ ಪಲಾವು ಚಪಾತಿ ಎಲ್ಲ ರೆಡಿ ಮಾಡ್ಕೊಂಡು ಹೊರಟಿದ್ವಿ. ಹೆಂಗಿದೆ? ನಾವು ಹೋದಾಗ ಸೆಕೆ ತುಂಬ ಇತ್ತು. ಸೊ ಆ ಸೆಕೆಗೆ ಎಲ್ಲಿ ಫುಡ್ಡು ಮಾಡಿರೋದು ಹಾಳಾಗತ್ತೆ ಅಂದ್ಕೊಂಡಿದ್ವಿ. ಸೊ ನಮ್ಮ ಪುಣ್ಯಕ್ಕೆ ನಾವು ಮಾಡಿಟ್ಕೊಂಡಿರೋ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಹಾಳಾಗಿರಲಿಲ್ಲ. ಬೆಳಿಗ್ಗೆ ತಿಂಡಿ ಅದೇ ಆಗಿತ್ತು. ಈಗ 7:45ಗೆ ಹೊಸಪೇಟೆ ಜಂಕ್ಷನಿಗೆ ಬಂದು ಇಳ್ಕೊಂಡಿದ್ದೀವಿ. ತಿಂಡಿ ಎಲ್ಲ ಟ್ರೈನಲ್ಲೇ ಆಯಿತು. ಸೊ ಇಲ್ಲಿಂದ ಹಂಪಿ ಬಸ್ ಹಿಡ್ಕೊಂಡು ಹೋಗಬೇಕು. ಆಗಲೇ ಆಟೋ ಡ್ರೈವರ್ಸು ಅವರೆಲ್ಲ ಬಂದು ಮುಟ್ಕೊತಾ ಇದ್ದಾರೆ. ಎಂಟು 10ಕ್ಕೆ ಹಂಪಿ ಬಂದು ಇಳ್ಕೊಂಡಿದ್ದೀವಿ. ಆಗ್ಲೇ ಹೆವಿ ಬಿಸಿಲಿದೆ. ಇನ್ನೆಷ್ಟು ಬಿಸಿಲಾಗುತ್ತೋ ಗೊತ್ತಿಲ್ಲ. ಹೊಸಪೇಟೆಯಿಂದ ನಾವು ಆಟೋ ತಗೊಂಡು ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋದ್ವಿ. 50 ರೂಪಾಯಿ ತಗೊಂಡ್ರು. ಸೊ ಅಲ್ಲಿಂದ ಬಸ್ಸಿಗೆ ಹತ್ಕೊಂಡು ಅಲ್ಲಿಂದ ಒಬ್ರಿಗೆ 20 ರೂಪಾಯಿ ಹಂಪಿಗೆ ಬರೋದಕ್ಕೆ. ಸೊ ಆಯ್ತು, 90 ರೂಪಾಯಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಈಗ ಇಲ್ಲಿ ಬೈಕ್ ರೆಂಟ್ ತಗೊಂಡ್ಬಿಟ್ಟು ನಮ್ಮ ಲಾಡ್ಜಿಗೆ ಹೋಗ್ತೀವಿ. ನೋಡ್ಬೇಕು. ಸೊ ಕಾಫಿ ಸೇವನೆ ಆಗ್ತಾ ಇದೆ. ಮುಗಿಸ್ಕೊಂಡು ಬೈಕ್ ರೆಂಟ್ ತಗೊಂಡು ಇನ್ನೊಂದೇನೋ ದೊಡ್ಡ ಆಪ್ ಇದೆ ಅಲ್ಲಿ. 25 ಕಿಲೋಮೀಟರ್ ದೂರ ಇದೆ ಅಂತಪ್ಪ ಇಲ್ಲಿಂದ. ನಮಗೆ ಗೊತ್ತಿಲ್ಲ. ಅದೇ ಇಲ್ಲೊಂದು ಕಮಲಾಪುರ ಅಂತಿದೆ ಅಂತ, ಅಲ್ಲಿಂದ ನಾವು ಸ್ಕೂಟಿ ಅಥವಾ ಬೈಕ್ ರೆಂಟ್ ತಗೊಂಡು ಹೋಗ್ಬೇಕು. ಅಲ್ಲಿಂದ ಒಂದು 20-25 ಕಿಲೋಮೀಟರ್ ನಾವು ಮಾಡೋದು ಅಷ್ಟೇ. ಪಿಕ್ಚರ್ ಇದೆ. ಕಾಫಿ ಕುಡ್ದಾಯ್ತು. ಆಟೋದಲ್ಲಿ 50 ರೂಪಾಯಿ ಕೊಟ್ಟು ಫೆರಿ ಪಾಯಿಂಟಿಗೆ ಬಂದಿದ್ದೀವಿ. ಇವಾಗ ಗೊತ್ತಾಯ್ತು ನಮ್ಮ ಏನೋ ಒಂದು ರೆಸಾರ್ಟ್ ನದಿ ಆ ಕಡೆ ಇದೆಯಂತೆ. ಸೊ ನಾವು ಆಟೋದಲ್ಲಿ ಅಥವಾ ಗಾಡಿಲಿ ಹೋದ್ರೆ 30 ಕಿಲೋಮೀಟರ್ ಆಗತ್ತೆ. ದಾಡ್ಕೊಂಡು ಹೋದ್ರೆ ಕಮ್ಮಿ ಆಗತ್ತೆ. ಈಗ ಫೆರಿ ಇಲ್ಲ. ಆಟೋದನ್ನು ಧೈರ್ಯ ಮಾಡಿ ನಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾನೆ. ನಂಗೆ ಗೊತ್ತಿಲ್ಲ. ನೀರೇನ್ ಜಾಸ್ತಿ ಇಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಗುರು ಮುಳುಗೋಗ್ಬಿಟ್ರೆ ಅದ್ ಹೆಂಗ್ ಕಾಲಿಗೆ ನೀರ್ ಬರಲ್ಲ, ಇನ್ ಮುಳುಗೋಗ್ತಾನಂತೀವಿ. ಓಕೆ, ಗೊತ್ತಿಲ್ಲ ಈಗ ಲಾಸ್ಟ್ ವಿಡಿಯೋ ಗೊತ್ತಿಲ್ಲ ಅಂತ. ಒಟ್ಟಿಗೆ ನದಿ ಕ್ರಾಸ್ ಮಾಡಿ ನಮ್ಮ ರೆಸಾರ್ಟಿಗೆ ಹೋಗ್ತೀವಿ. ಅಂತೂ ಹರಸಾಹಸ ಮಾಡಿ ನದಿನ ದಾಟಿದ್ವಿ. ಅಸ್ತಿ ಬಿಡೋದು ಅವೆಲ್ಲ ಮಾಡ್ತಾ ಇದ್ರು. ಅದು ಬಿಟ್ಟು ನೀರೇ ಇಲ್ಲ ಜಾಸ್ತಿ ಇಲ್ಲಿ. ದಾಟ್ಕೊಂಡೀಗ ಆ ಕಡೆ ಹೋಗ್ತಾ ಇದೀವಿ. ನದಿ ದಾಟ್ಬೇಕೋ ಅಂತ ಅನ್ನೋದಕ್ಕೆ ಒಂದು 15 ನಿಮಿಷ ವೇಸ್ಟ್ ಮಾಡಿದೀವಿ ನಾವು. ಅಂದ್ರೆ ಸೇಫ್ ಇದೆಯೋ ಇಲ್ಲೋ, ಯಾಕಂದ್ರೆ ಮೊಬೈಲ್ ಗಿಬೈಲ್ ಎಲ್ಲ ಇದೆ. ಇವಳು ಏನು ಹೋಗ್ತಾಳೆ, ನಮ್ದು ನಾವು ಯೋಚನೆ ಮಾಡ್ಬೇಕಲ್ಲ. ಹೌದು, ಒಂದು ಮನೆ ನಡೆಸೋ ಯಜಮಾನ ಆಗಿ. ನದಿ ದಾಟಾಯಿತು. ಈಗ ನಾವು ರೆಸಾರ್ಟ್ ಹತ್ರ ಹೋಗ್ಬೇಕಾಗಿತ್ತು. ಆಟೋ ವಿಚಾರಿಸಿದಾಗ ಆಟೋದವರು 500 ರೂಪಾಯಿ 400 ರೂಪಾಯಿ ಎಲ್ಲ ಕೇಳ್ತಾಯಿದ್ರು. ಅದ್ರ ಬದಲು ಒಂದು ಗಾಡಿ ರೆಂಟ್ ತೊಗೊಂಡು ಒಂದು ಇಡೀ ದಿನ ಉಪಯೋಗಿಸೋದು ಒಳ್ಳೆಯದು ಅಂದ್ಕೊಂಡು 400 ರೂಪಾಯಿಗೆ ಒಂದು ಗಾಡಿ ತೊಗೊಂಡ್ವಿ. 120 ರೂಪಾಯಿ ಪೆಟ್ರೋಲ್ ಹಾಕಿಸಿ ನಮ್ಮ ರೆಸಾರ್ಟ್ ಹತ್ರ ಹೋದ್ವಿ. ನಮ್ಮ ರೆಸಾರ್ಟ್ ಹೆಸರು ಬಂದ್ಬಿಟ್ಟು ಮಂಕಿ ಪ್ಯಾರಡೈಸ್ ಅಂತ. ಸೊ ತುಂಬ ರಿಸರ್ಚ್ ಮಾಡಿ ಸ್ವಲ್ಪ ರೇಟಿಂಗ್ಸಲ್ಲಿ ನೋಡಿಕೊಂಡು ಈ ಮಂಕಿ ಪ್ಯಾರಡೈಸನ್ನು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ. ಒಬ್ಬರಿಗೆ ಒಂದು ದಿನಕ್ಕೆ 500 ರೂಪಾಯಿ. ಫುಡ್ ಇನ್ಕ್ಲೂಡ್ ಇರಲ್ಲ. ಫುಡ್ಡು ನೀವು ಎಷ್ಟು ಆರ್ಡರ್ ಮಾಡ್ತೀರೋ ಅದನ್ನು ಲಾಸ್ಟಿಗೆ ಬಿಲ್ ಹಾಕಿ ಕೊಡ್ತಾರೆ. ಮಂಕಿ ಪ್ಯಾರಡೈಸಿಗೆ ಬಂದ್ವಿ. ರೂಮಿಗೆ ಚೆಕ್ಕಿನ್ ಆಗಿದ್ದೀವಿ. ಸಖತ್ತಾಗಿದೆ, ತೋರಿಸ್ತಾ ಇದ್ದೀವಿ. ಟೆಂಟಡ್ಯಾನ್, ಇದು ನಾವು ಉಳ್ಕೊಂಡಿರೋಂತಹ ರೂಮ್. ಕೆಳಗಡೆ ಕಾಂಕ್ರೀಟ್ ಇದೆ. ಇನ್ನೆಲ್ಲ ಗೋಡೆ ಗಿಡಿನ ಒಂದು ಚಪ್ರದಲ್ಲಿ
ಕಟ್ಟಿದ್ದಾರೆ. ಫ್ಯಾನ್ ಇದೆ, ಹಾಸಿಗೆ ಇದೆ. ಫ್ಯಾನ್ ತುಂಬ ಅವಶ್ಯಕತೆ ಇತ್ತು, ಯಾಕಂದರೆ ಸೆಕೆ ಅಂದರೆ ಸೆಕೆ ಇತ್ತು. ಆಲ್ಮೋಸ್ಟ್ 30 ಡಿಗ್ರಿ ಸೆಲ್ಸಿಯಸ್ಸು. ಆಮೇಲೆ ಇದು ಬಾತ್ರೂಮು ನೀಟಾಗಿದೆ, ಚಿಕ್ಕದಾದರೂ ಚೊಕ್ಕವಾಗಿದೆ. ಅಂಜನಾದ್ರಿ ಬೆಟ್ಟದ ಹತ್ರನೇ ಇದ್ವಿ ನಾವು. ಇವೆಲ್ಲ ಬೇರೆ ಬೇರೆ ರೂಮ್ಸು, ಫುಲ್ ನೇಚರ್ ಮಧ್ಯೆ ಕಟ್ಸಿದ್ದಾರೆ. ಒಳ್ಳೆ ಪಾಸಿಟಿವ್ ವೈಬ್ಸ್, ಚೆನ್ನಾಗಿದೆ. ಇನ್ನೊಂದೇನೆಂದರೆ ನಾವು ಏನು ಮೆನ್ಷನ್ ಮಾಡೋ ರೇಟ್ಸು ವೇರಿ ಆಗ್ಬೋದು, ಸೀಸನ್ನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಪಾರ್ಕಿಂಗ್ ಏರಿಯಾ ನೋಡ್ತಾ ಇದ್ದೀರಾ, ಇದೇನು ನೋಡ್ತಿದ್ದೀರಾ ನೀವು, ಈ ಪೋರ್ಷನಲ್ಲಿ ಕಿಚನ್ನು, ರಿಸೆಪ್ಷನ್ನು ಹಾಗೂ ಒಂದು ಡೈನಿಂಗ್ ಏರಿಯಾ ಇದೆ. ಚೆನ್ನಾಗಿದೆ. ಸೊ ಇಲ್ಲಿ ಫುಡ್ ಸರ್ವ್ ಮಾಡ್ತಾರೆ, ನೀವು ಆರ್ಡ್ರ್ ಮಾಡಬೇಕು. ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇರಲ್ಲ ಅದನ್ನು. ಈ ಡೈನಿಂಗ್ ಏರಿಯಾ ನೋಡಿ ತುಂಬ ಚೆನ್ನಾಗಿದೆ. ಹಾಸಿಗೆ ಎಲ್ಲ ಒಂಥರ ಹಿಪ್ಪಿ ಸ್ಟೈಲು, ಮಜಾ ಕೊಡುತ್ತೆ. ಮಳೆಗಾಲದಲ್ಲೆಲ್ಲ ಇಲ್ಲಿ ತನಕ ನೀರು ಬರುತ್ತೆ ಅಂತ ಹೇಳಿದ್ದ, ನಿಜನ ಸುಳ್ಳೋ ಗೊತ್ತಿಲ್ಲ. ಇವಾಗಂತೂ ಒಣ ಇದೆ. ಸೊ ಫ್ರೆಂಡ್ಸ್, ನೀವು ಈ ವಿಡಿಯೋದಲ್ಲಿ ನಾವು ಬೆಂಗಳೂರು ಟು ಹಂಪಿ ಹೇಗೆ ಮುಟ್ಟಿದ್ವಿ, ನಮ್ಮ ಟ್ರೈನ್ ಜರ್ನಿ ಹಾಗೂ ನಾವು ಉಳ್ಕೊಂಡಿದ್ದಂಥ ರೆಸಾರ್ಟ್ ಬಗ್ಗೆ ತಿಳ್ಕೊಂಡ್ರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾವು ಹಂಪಿನ ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀವಿ ಬಜೆಟಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ನಮ್ಮ ಚಾನಲ್ ನೋಡ್ತಾ ಇರಿ.